ಯಲಹಂಕದ ಮತ್ತೊಂದು ವಿಶೇಷ, ಶೈವ ವೈಷ್ಣವ ದೇಗುಲಗಳು ಒಂದೇ ಕಾಂಪೌಂಡ್ ಒಳಗಡೆ ಇರುವಂತ ವಿಶೇಷನ ನೀವು ಹಳೆ ಯಲಹಂಕದಲ್ಲಿ ನೀವು ನೋಡ್ತೀರಾ. ಇಲ್ಲಿ ಕಾಶಿ ವಿಶ್ವೇಶ್ವರನು, ಸಂತಾನ ವೇಣುಗೋಪಾಲ ಸ್ವಾಮಿ, ಮೊದಲು ಗೋಪಾಲಕೃಷ್ಣ ಅಂತ ಕರಿತಾ ಇದ್ರು, ಆಮೇಲೆ ವೇಣುಗೋಪಾಲನಾದ, ಈಗ ಸಂತಾನ ವೇಣುಗೋಪಾಲನಾದ. ಮಕ್ಕಳಿಲ್ಲದೆ ಇರೋರು ಬಂದು ಇಲ್ಲಿ ಸೇವೆಯನ್ನ ಮಾಡಿದ್ರೆ ಮಕ್ಕಳಾಗುತ್ತೆ ಅಂತ ಬಹಳ ಬಲವಾದಂಥ ನಂಬಿಕೆ ನಮ್ಮ ಸ್ಥಳೀಯ ಜನರಲ್ಲಿದೆ. ಹಾಗಾಗಿ ಎರಡು ದೇಗುಲಗಳು ಬಹಳ ಶಕ್ತಿಶಾಲಿಯಾದಂಥ ದೇಗುಲಗಳು, ಮನಸ್ಸಿಗೆ ಆನಂದವೀಯುವಂಥ ದೇಗುಲಗಳನ್ನ ನೀವು ನೋಡ್ಬೇಕಾದ್ರೆ ಯಲಹಂಕಕ್ಕೆ ಬಂದೇ ಬರ್ಬೇಕು. ನೀವು ಈ ದೇವಸ್ಥಾನ ನೋಡೋಕ್ಕಾದ್ರೂ ನೀವು ಯಲಹಂಕಕ್ಕೆ ಬರಬೇಕು. ಬಹಳ ಸುಂದರನಾದಂಥ ವೇಣುಗೋಪಾಲ ಸ್ವಾಮಿಯನ್ನ ನೋಡೋಕೆ ನಿಮಗೆ ಎರಡು ಕಣ್ಣು ಸಾಲದು. ದೇವರನ್ನ ತೋರ್ಸೋದಕ್ಕೆ ಮುಂಚೆ ಒಂದು ಪುರಾತನ ಐತಿಹಾಸಿಕ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ. ಬನ್ನಿ ಬ್ರಿಜೇಶ್. ಈ ಕಂಬ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ಕಂಬ ವಿಜಯನಗರದ ದೊರೆ 2ನೇ ದೇವರಾಯನ ಕಾಲದ್ದು. ಅವನ ಕಾಲದ ಶಾಸನ ಇಲ್ಲಿ ಹಾಕ್ಸಿದ್ದಾರೆ. ಈ ಶಾಸನವನ್ನು ತೋರಿಸಿ ಬ್ರಿಜೇಶ್. ಇಲ್ಲಿ ಶಾಸನ ಏನ್ ಹೇಳುತ್ತೆ ಅಂತಂದ್ರೆ, ಸ್ವಸ್ತಿ ಶ್ರೀ ಶಕವರ್ಷ 1333ನೇ ವಿಕೃತಿ ಸಂವತ್ಸರದ ಭಾದ್ರಪದ ಶುದ್ಧ ತ್ರಯೋದಶಿಯಲ್ಲಿ ಗುರುವಾರದ ದಿನ ರಾಜಾದಿರಾಜ ರಾಜ ಪರಮೇಶ್ವರ ಶ್ರೀವೀರ ದೇವರಾಜ ಒಡೆಯರು 2ನೇ ದೇವರಾಯನಿಗೆ ತರ ಬಿರುದು, ಸಕಲ ಸಾಮ್ರಾಜ್ಯವನ್ನು ಆಳ್ತಿರ್ತಕ್ಕಂಥ ಕಾಲದಲ್ಲಿ ಬೊಮ್ಮಣ ಅಯ್ಯಗಳ ಧರ್ಮದ ಶಶಾನದ ಬೊಮ್ಮಣ ಶೆಟ್ಟಿಯ ಮಗ ಮಾಯಚೂರ ಶೆಟ್ಟಿಯವರು ಮಾಡಿಸಿದ ದೀಪಮಾಲೆಯ ಕಂಬಳಕ್ಕೆ. ದೀಪಮಾಲೆಯ ಕಂಬ ಅಂದ್ರೆ ಇದು. ಈ ದೀಪಮಾಲೆ ಕಂಬ ಮಾಡಿಸಿರೋದಕ್ಕೆ ಅವ್ರ ಸೇವೆ, ದೇವ್ರಿಗೆ ಸೇವೆ ಅಂತ ಇದಕ್ಕೆ ಒಂದು ಶಾಸನ ಹಾಕ್ಸಿದ್ದಾರೆ. ಇವರು ಈ ದೀಪಮಾಲೆ ಕಂಬ ಮಾಡಿಸಿ ದೇವ್ರಿಗೆ ಸೇವೆ ಮಾಡಿಸುವಂತ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯವನ್ನ 2ನೇ ದೇವರಾಯ ಆಳ್ತಾ ಇದ್ದ. ಇಂಥ ಶಕ್ತಿಶಾಲಿಯಾದಂಥ ಮಹಾರಾಜ. ಇದಲ್ಲದೆ ಒಳಗಡೆ ಇನ್ನೂ ಒಂದೆರಡು ಶಾಸನ ಇದೆ, ಅದನ್ನು ತೋರಿಸ್ತೀನಿ, ಆಮೇಲೆ ನಿಮಗೆ ದೇವರು ತೋರಿಸ್ತೀನಿ. ಬನ್ನಿ. ಮತ್ತು ಒಂದು ಐತಿಹಾಸಿಕ ಶಾಸನಕ್ಕೆ ಈ ದೇವಸ್ಥಾನದ ಕಂಬ ಸಾಕ್ಷಿಯಾಗಿದೆ. ಬನ್ನಿ ಬ್ರಿಜೇಶ್, ಅದನ್ನು ನಾನು ತೋರಿಸ್ತೀನಿ. ಇಲ್ಲಿ ಏನ್ ಬರೆದಿದ್ದಾರೆ ಅಂತಂದ್ರೆ, ಇದು 3ನೇ ಶಾಸನ, ದೇವಸ್ಥಾನದ ಒಳಾಂಗಣದ ಕಂಬ ಇದೆ. ಒಳಾಂಗಣದ ಕಂಬದಲ್ಲಿದೆ ಕನ್ನಡ ಶಾಸನ. ಪರಾವ ಸಂವತ್ಸರದ ಅಶ್ವಯುಜ ಶುದ್ಧ 10ನೇ ಕೆಂಪರಾಜಯ್ಯನವರ ಮಗ ಕಂಠೀರವರಸನವರ ಸಾವೇ. ಇಲ್ಲಿ ನೋಡಿ, ತೋರಿಸಿ ಬ್ರಿಜೇಶ್, ಇದನ್ನ ಇಷ್ಟೇ ಇದೆ ನೋಡಿ. ಇಲ್ಲಿ ಪರಾವ ಸಂವತ್ಸರದ ಅಶ್ವಯುಜ 10 ಕಿ ಕೆಂಪರಾಜಯ್ಯನ ಮಗರ ಕಂಠೀರವರಸನವರ ಸಾವೇ. ಇಷ್ಟು ಮಾತ್ರ ಇದೆ. ಕೆಂಪರಾಜಯ್ಯನವ್ರ ಮಗ ಅಂದ್ರೆ ಕೆಂಪೇಗೌಡರು, ಅವರ ಕಾಲದಲ್ಲಿ ಹಾಕ್ಸಿದಂಥ ಶಾಸನ ಅನ್ನೋದಿದೆ. ನೋಡಿದ್ರಲ್ಲ, ಎಂಥ ಐತಿಹಾಸಿಕವಾದಂಥ ಪಟ್ಟಣ ಯಲಹಂಕ ಪಟ್ಟಣ. ಬೆಂಗಳೂರಿನ ತಾಯಿ ಯಲಹಂಕ ಪಟ್ಟಣ ಅಂದ್ರೆ. ಸೊ ಅಲ್ಲಿರತಕ್ಕಂಥ ಐತಿಹಾಸಿಕ ಕುರುಹುಗಳು. ಈಗ ದೇವ್ರನ್ನ ನೋಡುವಂಥ ಸಮಯ, ಬನ್ನಿ. ಅತ್ಯಂತ ದಿವ್ಯವಾದ ಅನುಭೂತಿಯಿಂದ ಬೆಳಗ್ತಾ ಇರತಕ್ಕಂಥ ಸಂತಾನ ವೇಣುಗೋಪಾಲ ಸ್ವಾಮಿಯ ದರ್ಶನವನ್ನ ಇವತ್ತು ನೀವು ಮಾಡಿ, ನಿಮ್ಮ ಪುಣ್ಯದ ಫಲದಲ್ಲಿ 10 ಪೈಸೆ. ನನಗೆ ಇಂಥ ದೇವರನ್ನ, ಇಂಥ ಮುದ್ದಾದ ದೇವರನ್ನ ನೀವು ಇನ್ನೆಲ್ಲಿಯೂ ಕಾಣಲಾರರಿ. ಅಂತ ಸೊಗಸಾದಂಥ ಮೂರ್ತಿ, ಅಂತ ಹಸನ್ಮುಖಿಯಾದಂಥ ಸಂತಾನ ವೇಣುಗೋಪಾಲ ಸ್ವಾಮಿಯನ್ನ ನೀವು ದುಸ್ಸಾಧ್ಯ ಇನ್ನೆಲ್ಲ ನೋಡ್ಬೇಕಾದ್ರು. ಅಷ್ಟು ಸುಂದರನಾದಂಥ ಮೂರ್ತಿಯನ್ನ ಇಲ್ಲಿ 5-6 ಶತಮಾನಗಳಿಂದ ಇವತ್ತು ಭಕ್ತರನ್ನ ಬೆಳಗಿಸುತ್ತಾ, ಅವರ ಬಾಳನ್ನ ಬೆಳಗಿಸ್ತಾ ಬಂದಿರತಕ್ಕಂಥ ವೇಣುಗೋಪಾಲ ಸ್ವಾಮಿ
ಬಹಳ ಸೊಗಸಾದಂತಹ ದೇವಸ್ಥಾನ ಕಣ್ರಿ. ನೀವು ನಿಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ನೋಡಲೇಬೇಕಾದಂಥ ದೇಗುಲಗಳಲ್ಲಿ ಯಲಹಂಕದ ಸಂತಾನ ವೇಣುಗೋಪಾಲ ಸ್ವಾಮಿಯು ಒಬ್ಬ. ಬಂದು ನೀವು ಅವ್ರನ್ನ ದರ್ಶನ ಮಾಡಿ. ಈ ಮಿಕ್ಕಂತೆ ದೇವಸ್ಥಾನದ ವಿಚಾರವನ್ನ ಇಲ್ಲಿನ ಅರ್ಚಕರನ್ನ ಕೇಳ್ತೀನಿ, ಅವರೇ ಹೇಳ್ತಾರೆ, ಕೇಳೋಣ ಸರ್. ಭಕ್ತವಾತ್ಸಲ್ಯ ನಿಜಯೇ ನಿತ್ಯ ಭೋಗ್ಯಾಯ ಮಂಗಳಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿಜ್ಞಾನಾಂ ಹಯಗ್ರೀವೋಪಾಸ್ಮಹೇ. ಭಕ್ತಾದಿಗಳಲ್ಲಿ ವಿನಂತಿ, ಇದು ಸಾಮಾನ್ಯವಾದ ದೇವರಲ್ಲ. ಸಂತಾನ ವೇಣುಗೋಪಾಲ ಸ್ವಾಮಿ ಅಂತ ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಇದು ಕೋಟೆ ಬೀದಿ ಒಳಗಡೆ ಇರೋದು. ಅಂದ್ರೆ ಇದು ಕೋಟೆ ಹೆಬ್ಬಾಗಿಲು ಅಂದ್ರೆ ಬೆಲಗೊಂಟವರೆಗೂ ಹೋಗುತ್ತೆ ಈ ಕೋಟೆ ದೌದು. ಆದ್ರಿಂದ 18 ಬಾಗಿಲು ಇತ್ತು ಅಂತಾರೆ ಕೋಟೆ ಬಾಗಿಲು, ಅದರಲ್ಲಿ ಇದು ಒಂದು ಬಾಗಿಲು. ಆದ್ರಿಂದ ಸಿಟಿ ಇದು ಶಾನ ಪ್ರಸಿದ್ಧವಾದ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ಅಂತ, ಸಂತಾನ ವೇಣುಗೋಪಾಲ ಸ್ವಾಮಿ ಅಂತ. ಇದು ಸಪ್ತ ಋಷಿಗಳು ಅದಕ್ಕೆ ಮುಂಚೆ ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಹುತ್ತದಲ್ಲಿ ಇದ್ದಾಗ ಆಗ ಜೈಮೇ ಜಯರಾಜರು ಅವರು ಇಲ್ಲಿ ದಂಡಯಾತ್ರೆ ಬಂದಾಗ ಅವರು ಅವ್ರಿಗೆ ದೇವರ ಕನಸಿನಲ್ಲಿ ಹೇಳ್ದಂತೆ ಏನಂತ ಅಂದ್ರೆ, ಇಲ್ಲಿ ವೇಣುಗೋಪಾಲ ಸ್ವಾಮಿ ನಾನು ಇಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ನನ್ನನ್ನು ಜೀರ್ಣೋದ್ಧಾರ ಮಾಡಿ ಅಂತ. ಆಗ ಅವರು ಇಲ್ಲಿ ಎಲ್ಲ ಕಡೆ ಎಲ್ಲ ಹುಡ್ಕೋದ್ರಂತೆ, ಅಲ್ಲಿಯೂ ಸಿಕ್ಕಿದ್ರಿಲ್ಲ. ಆದ್ರಿಂದ 3 ಸಲ ಹೇಳಿದ್ಮೇಲೆ 4ನೇ ಸಲ ಏನ್ ಮಾಡ್ತಂತೆ ದೇವರು, ನಾನು ಇಂಥ ಕಡೆ ಇದ್ದೀನಿ ಬಂದು ನೋಡಿ ನೀವು ಅಂತ ಹೇಳಿದ ತಕ್ಷಣ ಅವ್ರು ಬಂದಿದ್ದೆ ಇಲ್ಲಿ ಎಲ್ಲ ಇದು ಮಾಡಿದ್ರೆ ಹುತ್ತದೊಳಗಡೆ ಸ್ವಾಮಿ ಇದ್ದಂತೆ. ಸ್ವಾಮಿನ ಜೀರ್ಣೋದ್ಧಾರ ಎಲ್ಲ ಮಾಡಿ ಅವರಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆದ್ಮೇಲೆ ಈ ಕಂಬಗಳು ಇದೆಲ್ಲ ನಮಗೆ ಗುರ್ತಾಗಿರ್ಲಿ ಅಂತ ಹೇಳ್ಬಿಟ್ಟು ಅವರು ಪ್ರತಿಷ್ಠಾಪನೆ ಎಲ್ಲ ಮಾಡಿ ಜೀರ್ಣೋದ್ಧಾರ ದಂಡಯಾತ್ರೆಗೆ ಮುಂದೆ ಕೊಟ್ಟೋದ್ರು. ಆಮೇಲೆ ಕೆಂಪೇಗೌಡ ಬಂದಿದ್ದು. ಕೆಂಪೇಗೌಡ ಬಂದು ಅಂದ್ರೆ ಆವತ್ತಿಲ್ಲಿ ಕೆಂಪೇಗೌಡ ಹುಟ್ಟಿದ್ದು. ಅಲ್ಲಿಂದ ದಂಡಯಾತ್ರೆ ಇಲ್ಲಿಗೆ ಬಂದಾಗ ಇಲ್ಲಿ ಮಹಾರಾಜ ಆಗ್ಬೇಕು ಅಂತಿದ್ದ. ಇಲ್ಲಿ ಮಹಾರಾಜ ಅವನು ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ಒಳಗಡೆ ಇರೋ ಮಹಾರಾಜ ಇರೋವಾಗ ನಾನು ಇಲ್ಲಿ ಮಹಾರಾಜ ಆಗ್ಬಾರ್ದು ಅಂತ ಅವನು ಧ್ವಜಸ್ತಂಭ ಮತ್ತೆ 7 ಮಂದಿ ವೀರಣ್ಣ ಕೆರೆಕಟ್ಟೆ ಎಲ್ಲ ಅವನು ಜೀರ್ಣೋದ್ಧಾರ ಮಾಡಿ ಅವನು ದಂಡಯಾತ್ರೆಗೆ ಮುಂದಕ್ಕೆ ಬೆಂಗಳೂರಿಗೆ ಹೊರಟೋದ್ರು. ಆದ್ರಿಂದ ಇದು ಸಂತಾನ ವೇಣುಗೋಪಾಲ ಸ್ವಾಮಿ ಅಂತ. ಇಲ್ಲಿ ಯಾರಿಗೆ ಸಂತಾನ ಆಗ್ಬೇಕು ಅಂತಂದ್ರೆ ಎಲ್ಲ ಬೇಡ್ಕೋಬಹುದು, ಬಂದು ಕೇಳ್ಕೊಂಡು ದೇವರಿಗೆ ಸಂತಾನ ಗರುಡ ಬುತ್ತಿ ಪ್ರಸಾದ ಕೊಡ್ತೀವಿ. ಚೈತ್ರ ಶುದ್ಧ ಪೌರ್ಣಮಿ ಇಲ್ಲಿ ತೇರಾಗುತ್ತೆ. ರಾಮನವಮಿ ದಿವಸ ಇಲ್ಲಿ ಧ್ವಜಾರೋಹಣ ಎಲ್ಲ ಆಗುತ್ತೆ. ಆದ್ರಿಂದ ಅವತ್ತಿನ ದಿವಸ ಬಂದು ನೀವು ಗರುಡ ಬುತ್ತಿ ಪ್ರಸಾದವನ್ನು ಸ್ವೀಕರಿಸಿದ್ರೆ ಖಂಡಿತವಾಗಿ ಮಕ್ಕಳಾಗುತ್ತೆ. ಬಹಳಷ್ಟು ಜನಕ್ಕೆ ಮಕ್ಕಳಾಗಿದೆ. ಎಲ್ಲ ದೇವರ ಸೇವೆಗಳೆಲ್ಲ ಸಲ್ಲಿಸಿದ್ದಾರೆ. ಈಗಲೂ ಬಹಳಷ್ಟು ಉತ್ಸವಗಳು ದೇವಗಳು ಸೇವೆಗಳು ಎಲ್ಲ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಗೋಕುಲಾಷ್ಟಮಿ ಪೂಜೆ ಅಂದ್ರೆ ಕೃಷ್ಣಾಷ್ಟಮಿ ಗೋಕುಲಾಷ್ಟಮಿ ಬೆಳಗ್ಗೆ ಪೂಜೆ, ವಿಶೇಷವಾಗಿ ಉತ್ಸವಗಳು ಎಲ್ಲ ನಡೆಯುತ್ತೆ. ಕಾರ್ತಿಕ್ ಮಾಸ ವಿಶೇಷವಾಗಿ ಕಾರ್ತಿಕ್ ದೀಪಾರಾಧನೆ. ಪಕ್ಕದಲ್ಲಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದು 2 ವೇಣುಗೋಪಾಲ ಸ್ವಾಮಿ ಆವರಣದಲ್ಲೇ ಇರೋದ್ರಿಂದ 2 ವಿಶ್ವನ ಹರಿಹರ ಇದು ಇಬ್ಬರು ಒಂದೇ ಕಡೆ ಇರೋದ್ರಿಂದ ಇಲ್ಲಿ ಆಕಾಶ ದೀಪ ಎಲ್ಲ ಕಾರ್ತಿಕ್ ಮಾಸದಲ್ಲಿ ಕಾರ್ಯಕ್ರಮಗಳು, ಪೂಜೆಗಳು, ಶಿವರಾತ್ರಿ ಉತ್ಸವಗಳು, ಮಹೋತ್ಸವಗಳು, ಕಾರ್ತಿಕ್ ಮಾಸ ಮತ್ತೆ ಗೋಕುಲಾಷ್ಟಮಿ ನವರಾತ್ರಿ ವಿಶೇಷ ಅಲಂಕಾರಗಳು ಎಲ್ಲ ವಿಶೇಷವಾಗಿ ಮಾಡ್ತೀವಿ. ಆದ್ರಿಂದ ಭಕ್ತಾದಿಗಳು ಎಲ್ಲರೂ ಬಂದು ದೇವ್ರಿಗೆ ಪ್ರಾರ್ಥನೆ ಏನ್ ಬೇಕಾದ್ರೂ ಸಲ್ಲಿಸ್ಕೋಬಹುದು. ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೇನೆ ಸಾಕು, ಅವ್ರಿಗೆ ಸಂತಾನ ಕಲಗೋಷ್ಟು ಪ್ರಾಪ್ತಿ ಇಲ್ಲಿ ವೇಣುಗೋಪಾಲ ಸ್ವಾಮಿ ಸಂತಾನ ವೇಣುಗೋಪಾಲ ಸ್ವಾಮಿ ಅಂತ ಸ್ವಯಂ ದೇವರೇ ಬಾಯಿಂದ ಹೇಳಿರೋದ್ರಿಂದ ಎಲ್ಲರಿಗೂ ಶುಭವಾಗ್ಲಿ. ಸ್ವಸ್ತಿರಸ್ತು. ಚಾಲುಕ್ಯರು ಇವರು ಹೊಯ್ಸಳರು ಹೌದೌದು, ಅದನ್ನು ತೋರಿಸ್ತೀನಿ. ಗೋಪಾಲ ಸ್ವಾಮಿ ದೇವತಾ ಪ್ರಸಾದ ಪರಿಪೂರ್ಣತಾ ಪ್ರಸಿದ್ಧರ್ಥಂ ಸೇವಾ ಪ್ರಸಿದ್ಧರ್ಥಂ ಇಷ್ಟಕಾಭ್ಯಾರ್ಥ ಸಿದ್ಧರ್ಥಂ ಪುನೋವಚನ ಸಿದ್ಧರ್ಥಂ विनसा विष्णुभात्राप्ताः इष्टकाम्याः प्रसिद्धित्वं श्रीरपुरीसिद्धि बाबा समेत वेणुगोपाल स्वामी देवताभ्यः अनुग्रह प्राप्तिरस्तु।